ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕು ಆಫೀಸ್ ಹತ್ತಿರ, ಆಜಾದ್ ರೋಡ್. ಹಣ್ಣು ಮತ್ತು ಮಾವು, ಬೇರೆ ಬೇರೆದು ಸೀಸನಲ್ ಫ್ರೂಟ್ಸ್ದು ಏನು ಮೇಳವನ್ನು ಮಾಡಿದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನನಗನ್ಸುತ್ತೆ ಇದೆಲ್ಲ ನೋಡಿದಾಗ ಸ್ವಲ್ಪ ತಾಲೂಕು ಮಟ್ಟದಲ್ಲೂ ಮಾಡಿದರೆ ಅಲ್ಲಿ ಲೋಕಲ್ ಬೆಳೆ ಏನೇನಿದೆ ಅಂತೇಳಿ ಬರ್ತದೆ. ತುಂಬ ಸಂತೋಷ ಏನು ಅಂತ ಭಾಳ ಇನೋವೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ ಕೆಲವರೆಲ್ಲ. ಈಗ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ಜಾಸ್ತಿ ಡೆಲ್ಲಿಯಿಂದ ಅದೆಂಥದೋ ಒಂದು ಮಾವಿನ ತಂದು ಸಸಿ ಹಾಕಿ ಕೆಲವೆಲ್ಲ ಹಣ್ಣು ಇಲ್ಲಿ ಬರೋದೇ ಇಲ್ಲ. ಸ್ವೀಟ್ ಅಂದರೆ ಸ್ವೀಟ್ ಇರುತ್ತೆ, ಇಲ್ಲಿ ವಾತಾವರಣಕ್ಕೆ ಬರದೇ ಎಲ್ಲ ಹುಳಿಯಾಗಿರೋದು. ಇದೆಲ್ಲ ಅನುಭವಗಳು ನಾವು ಕೂಡ ನೋಡಿರ್ತಕ್ಕಂಥದ್ದು. ಈ ಥರ ಆದರೆ ನನಗನ್ಸುತ್ತೆ ಮಾಹಿತಿ ಮಾಧ್ಯಮದ ಮೂಲಕನೂ ಎಲ್ಲರಿಗೂ ಹೋದಾಗ ಇದನ್ನು ಹಾಬಿಯಾಗಿ ತೊಗೋಬೋದು. ಮನೆಯಲ್ಲಿ ಬೆಳೀತಕ್ಕಂಥದ್ದು ಚಿಕ್ಕ ಮಟ್ಟದಲ್ಲಿರ್ಬೋದು. ನಮ್ಮ ತೋಟದಲ್ಲಿ ಆರ್ಥಿಕವಾಗಿ ಅಡಿಷ್ನಲ್ ಬೆಳೆ ಏನು ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಅಂತಾರೆ. ಈ ಅಡಿಕೆ ಹಾಕಿದರೆ ಮಧ್ಯೆ ಏನಾದ್ರು ಸ್ವಲ್ಪ ನೆರಳಲ್ಲೂ ಕೂಡ ಬೆಳೀತಕ್ಕಂಥ ಕೆಲವು ಸಾಕಷ್ಟಿದ್ದಾವೆ. ಇಂಥ ಎಕ್ಸಿಬಿಷನ್ಸ್ ಆದಾಗ ಅದು ಮಾಹಿತಿನೂ ಆಮೇಲೆ ಜನರಿಗೆ ಬರಬೇಕು, ಬಂದು ನೋಡಬೇಕು, ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿ ಅವ್ರು ಬಂದಾಗ ಮಾತ್ರ. ಆಸಕ್ತಿ ಹುಟ್ಟಿದಾಗ ಏನಾಗುತ್ತೆ, ರೈತರಿಗೆ ಅದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮಾಂಡ್ ಕ್ರಿಯೇಟ್ ಆಗಬೇಕು, ಎಂಡ್ ರೈತರಿಗೆ ಅದು ಸಹಕಾರ ಆಗಬೇಕು. ಇಟ್ಸ್ ಲೈಕ್ ಎ ಸೈಕಲ್. ಭಾಳ ಸಂತೋಷ ಆಗ್ತದೆ. ಶಿವಮೊಗ್ಗದಲ್ಲಿ ಹೊಸ ಅಧ್ಯಕ್ಷರು ಇವತ್ತು ವಿಜಯ್ ಅವರು ಮತ್ತು ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ, ಭೂಕಾಂತ್ ಅವರು, ಅವರ ಕೆ ವಿ ಗೌಡರು ಮಾಜಿ ಅಧ್ಯಕ್ಷರು, ಎಲ್ಲ ಬಲ್ಕೀಶ್ ಬಾನ್ ಅವರು, ಎಲ್ಲರೂ ಕೂಡ ರವಿಯವರು, ನಾವೆಲ್ಲರೂ ಕೂಡ ಇರೋದನ್ನು ಒಳ್ಳೆ ಸಂತೋಷ ಆಗುತ್ತೆ. ಇಂಥ ಇದನ್ನು ಮೊನ್ನೆನೂ ಕೂಡ ಈ ಗುಡಿಗೈಗಾರಿಕೆದು ನಮ್ಮ ಅಲ್ಲಮ್ಮ ಪ್ರಭು ಪಾರ್ಕಲ್ಲೂ ಕೂಡ ಭಾಳ ಚೆನ್ನಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅದೆಲ್ಲ ನೋಡೋದಕ್ಕೆ ಖುಷಿ. ಕೃಷಿ ಮೇಳವನ್ನು ಮಾಡಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡ್ತಾ ಇರಬೇಕು. ಜನರಿಗೆ ಅದು ಮಾಹಿತಿ ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. ಭಾಳ ಸಂತೋಷ ಆಗ್ತದೆ.